ನಮಸ್ಕಾರ. ಯೋಗ ತತ್ವಶಾಸ್ತ್ರದ ಪ್ರಕಾರ ನಮ್ಮೆಲ್ಲರ ದೇಹದಲ್ಲೂ ಕೆಲವು ಸೂಕ್ಷ್ಮ ಶಕ್ತಿಗಳು ಹರಿಯುತ್ತಿರ್ತವೆ. ಆದರೆ ಒಂದು ವೇಳೆ ಈ ಶಕ್ತಿಗಳ ಬ್ಯಾಲೆನ್ಸ್ ತಪ್ಪಿ ಹೋದ್ರೆ ಆಗೇನಾಡ್ಬೋದು, ಮತ್ತೆ ಅದನ್ನ ಸರಿಪಡಿಸೋದು ಹೇಗೆ? ಬನ್ನಿ ಇವತ್ತು ಈ ಒಂದು ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಹಾಗಾದ್ರೆ ನಮ್ಮೊಳಗಿನ ಈ ಆಧ್ಯಾತ್ಮಿಕ ಶಕ್ತಿಯನ್ನ ಸಮತೋಲನದಲ್ಲಿ ಇಟ್ಕೊಳ್ಳೋಕ್ಕೆ ಇರೋ ರಹಸ್ಯವಾದ್ರೂ ಏನು? ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕೋದೇ ನಮ್ಮ ಇವತ್ತಿನ ಈ ಚರ್ಚೆಯ ಮುಖ್ಯ ಉದ್ದೇಶ. ಆ ಸಮತೋಲನದ ರಹಸ್ಯವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಮೊದಲು ನಮ್ಮ ದೇಹದೊಳಗಿರೋ 3 ಮೂಲಭೂತ ಶಕ್ತಿಗಳ ಪರಿಚಯ ಮಾಡ್ಕೊಳ್ಬೇಕಾಗತ್ತೆ. ಹೌದು, ಎಲ್ಲವೂ ಬಂದು ನಿಲ್ಲೋದು ಈ 3 ಶಕ್ತಿಗಳ ಮೇಲೆ. ಅವುಗಳೆಂದರೆ ಪ್ರಾಣ, ತೇಜಸ್ ಮತ್ತು ಓಜಸ್. ಏನಿದು? ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಸರಿ, ಹಾಗಿದ್ರೆ ಈ ಶಕ್ತಿಯುತ ತ್ರಿವಳಿಗಳು ಅಂದ್ರೇನು, ಅವುಗಳ ಕೆಲಸವೇನು ಅಂತ ಈಗ ಸ್ವಲ್ಪ ಹತ್ತಿರದಿಂದ ಗಮನಿಸೋಣ. ಮೊದಲನೇದಾಗಿ ಪ್ರಾಣ. ಇದೇ ನಮ್ಮ ಪ್ರಮುಖ ಜೀವಶಕ್ತಿ. ಇದನ್ನ ಗಾಳಿಗೆ ಹೋಲಿಸ್ತಾರೆ. ಯಾಕಂದ್ರೆ ನಮ್ಮ ಉಸಿರಾಟದಿಂದ ಹಿಡಿದು ದೇಹದ ಪ್ರತಿಯೊಂದು ಸಣ್ಣ ಚಲನೆಯನ್ನು ನಿಯಂತ್ರಿಸೋದೇ ಈ ಪ್ರಾಣಶಕ್ತಿ. ಇದು ನಮ್ಮ ಜೀವದ ಮೂಲ ಸ್ಪಂದನ ಅಂತಾನೆ ಹೇಳ್ಬೋದು. ಎರಡನೆಯದು ತೇಜಸ್, ಅಂದ್ರೆ ನಮ್ಮ ಆಂತರಿಕ ಕಾಂತಿ ಅಥವಾ ತೇಜಸ್ಸು. ಇದನ್ನ ಬೆಂಕಿಗೆ ಹೋಲಿಸಲಾಗತ್ತೆ. ಇದು ನಮ್ಮ ಜೀರ್ಣಶಕ್ತಿಯಿಂದ ಹಿಡಿದು ನಮ್ಮ ಜ್ಞಾನದ ಬೆಳಕು, ನಮ್ಮ ಆಲೋಚನೆಗಳಲ್ಲಿರೋ ಸ್ಪಷ್ಟತೆ ಎಲ್ಲವನ್ನೂ ಪ್ರತಿನಿಧಿಸುತ್ತೆ. ಇನ್ನು ಕೊನೆಯದಾಗಿ ಓಜಸ್. ಇದು ತುಂಬಾನೇ ಮುಖ್ಯ. ಯಾಕಂದ್ರೆ ಇದು ನಮ್ಮೆಲ್ಲ ಶಕ್ತಿಯ ಅಡಿಪಾಯ, ನಮ್ಮ ಮೂಲ ಚೈತನ್ಯ. ಇದು ಕೇವಲ ನಮ್ಮ ಸಹಿಷ್ಣುತೆ ಮತ್ತೆ ರೋಗ ನಿರೋಧಕ ಶಕ್ತಿಯನ್ನ ಕೊಡೋದು ಮಾತ್ರ ಅಲ್ಲ, ಬದಲಾಗಿ ಉನ್ನತ ಮಟ್ಟದ ಆಧ್ಯಾತ್ಮಿಕ ಶಕ್ತಿಗಳನ್ನ ನಮ್ಮ ಶರೀರ ಸುರಕ್ಷಿತವಾಗಿ ಹಿಡಿದಿಟ್ಕೊಳ್ಳೋಕೆ ಬೇಕಾದ ಕೆಪಾಸಿಟಿನೂ ಕೊಡುತ್ತೆ. ಈ 3 ಶಕ್ತಿಗಳ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಅದ್ಭುತವಾದ ಉದಾಹರಣೆ ಇದೆ. ಒಂದು ಲೈಟ್ ಬಲ್ಬನ್ನ ಕಲ್ಪಿಸ್ಕೊಳ್ಳಿ. ಓಜಸ್ ಅನ್ನೋದು ಆ ಲೈಟ್ ಬಲ್ಬ್ನ ವ್ಯಾಟ್ ಕೆಪಾಸಿಟಿ ಇದ್ದ ಹಾಗೆ, ಅಂದ್ರೆ ಅದು ಎಷ್ಟು ಪವರನ್ನ ತಡೆಕೊಳ್ಳಬಲ್ಲದು ಅನ್ನೋದು. ಆ ಲೈಟ್ ಬಲ್ಬ್ನ ಉದಾಹರಣೆಯನ್ನೇ ಇನ್ನಷ್ಟು ಸ್ಪಷ್ಟವಾಗಿ ನೋಡೋಣ. ಇಲ್ಲಿ ನೋಡಿ, ಓಜಸ್ ಅಂದ್ರೆ ಲೈಟ್ ಬಲ್ಬ್, ಶಕ್ತಿಯನ್ನ ಹಿಡಿದಿಟ್ಕೊಳ್ಳುವ ಒಂದು ಪಾತ್ರೆ ಅಥವಾ ಕಂಟೈನರ್. ತೇಜಸ್ ಅಂದ್ರೆ ಆ ಬಲ್ಬ್ ಒಳಗೆ ಹರಿಯೋ ವಿದ್ಯುತ್ ಪ್ರವಾಹ ಅಂದ್ರೆ ಕರೆಂಟ್. ಹಾಗಿದ್ರೆ ಪ್ರಾಣ? ಅದು ಆ ಕರೆಂಟಿನ ವೇಡ. ನೋಡಿ, ಬಲ್ಬ್ ಇರಬೇಕು, ಅದರಲ್ಲಿ ಕರೆಂಟ್ ಹರಿಬೇಕು, ಅದಕ್ಕೊಂದು ವೇಗನೂ ಇರಬೇಕು. ಈ 3 ಸರಿಯಾಗಿ ಸೇರಿದಾಗ ಮಾತ್ರವೇ ಬೆಳಕು ಸಾಧ್ಯ. ಎಷ್ಟು ಚೆನ್ನಾಗಿ ಸಂಬಂಧವನ್ನು ವಿವರಿಸಲಾಗಿದೆ ಅಲ್ವಾ? ಆದ್ರೆ ಒಂದು ವಿಷಯ ನೆನ್ಪಿರಲಿ, ಈ 3 ಶಕ್ತಿಗಳು ಒಂದೊಂದಾಗಿ ಕೆಲಸ ಮಾಡಲ್ಲ. ನಿಜವಾದ ರಹಸ್ಯ ಇರೋದೇ ಅವುಗಳ ಸಾಮರಸ್ಯದಲ್ಲಿ. ಅಂದ್ರೆ ಅವು ಹೇಗೆ ಒಂದಕ್ಕೊಂದು ಹೆಣೆದುಕೊಂಡಿವೆ ಅನ್ನೋದರಲ್ಲಿ. ಬನ್ನಿ ನೋಡೋಣ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಪ್ರಮುಖ ಅಂಶ ಅಂದ್ರೆ ಪ್ರಾಣ, ತೇಜಸ್ ಮತ್ತು ಓಜಸ್ ಅನ್ನೋವು ಬೇರೆ ಬೇರೆ ಅಲ್ಲ, ಅವು ಒಂದಕ್ಕೊಂದು ಪೂರಕ. ಒಂದನ್ನ ಬಲಪಡಿಸ್ಬೇಕು ಅಂದ್ರೆ ಉಳಿದೆರಡರ ಸಹಾಯ ಬೇಕೇ ಬೇಕು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಸರಿಯಾದ ಪ್ರಾಣಾಯಾಮದ ಮೂಲಕ ಪ್ರಾಣಶಕ್ತಿಯನ್ನ ಮೇಲ್ಮುಖವಾಗಿ ಚಲಿಸುವಂತೆ ಮಾಡಿದ್ರೆ ಅದು ನಮ್ಮ ಓಜಸ್ಸನ್ನ ರಕ್ಷಿಸುತ್ತೆ. ಅದೇ ರೀತಿ ನಮ್ಮಲ್ಲಿ ಓಜಸ್ ಹೆಚ್ಚಾಗಿದ್ದಷ್ಟು ಅದು ತೇಜಸ್ ಮತ್ತು ಪ್ರಾಣ ಎರಡಕ್ಕೂ ಒಂದು ಪವರ್ ಬ್ಯಾಂಕ್ ತರ ಕೆಲಸ ಮಾಡುತ್ತೆ. ಹಾಗಿದ್ರೆ ಈ ಸಾಮರಸ್ಯ ತಪ್ಪಿ ಹೋದ್ರೆ ಏನಾಗುತ್ತೆ? ಕೇವಲ ಒಂದೇ ಒಂದು ಶಕ್ತಿಯನ್ನ ಹೆಚ್ಚಿಸೋಕೆ ಪ್ರಯತ್ನಪಟ್ರೆ ಯಾವ ರೀತಿ ಅಪಾಯ ಕಾದಿರುತ್ತೆ? ಇದು ನಾವು ಖಂಡಿತವಾಗಿಯೂ ತಿಳಿಯಲೇಬೇಕಾದ ವಿಷಯ. ಈಗ ಮತ್ತೆ ಆ ಲೈಟ್ ಬಲ್ಬ್ ಉದಾಹರಣೆಗೆ ಬರೋಣ. ನಮ್ಮ ಓಜಸ್ ಅಂದ್ರೆ ಬಲ್ಬ್ನ ಕೆಪಾಸಿಟಿಯನ್ನ ಹೆಚ್ಚಿಸದೆ ಕೇವಲ ತೇಜಸ್ ಅಂದ್ರೆ ವಿದ್ಯುತ್ ಪ್ರವಾಹವನ್ನ ಹೆಚ್ಚಿಸ್ತಾ ಹೋದ್ರೆ ಏನಾಗಬಹುದು? 100 ವ್ಯಾಟ್ ಬಲ್ಬ್ಗೆ 1000 ವ್ಯಾಟ್ ಕರೆಂಟ್ ಹಾಯಿಸಿದ ಹಾಗೆ ಆಗತ್ತೆ. ಬಲ್ಬ್ ಸಿಡಿದು ಹೋಗುತ್ತೆ. ನಮ್ಮ ಶರೀರದ ವ್ಯವಸ್ಥೆಯೂ ಅಷ್ಟೇ, ಅದು ಕುಸಿದು ಬೀಳುವ ಸಾಧ್ಯತೆ ಇರುತ್ತೆ. ಈ ಎನರ್ಜಿ ಓವರ್ಲೋಡ್ನ ಪರಿಣಾಮಗಳು ತುಂಬಾನೇ ಗಂಭೀರವಾಗಿರ್ಬೋದು. ದೈಹಿಕವಾಗಿ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ, ಮಾನಸಿಕವಾಗಿ ತೀವ್ರವಾದ ಅಸ್ಥಿರತೆ, ಸಿಡುಕು, ವಿಪರೀತ ಕೋಪದಂತಹ ಭಾವನೆಗಳು ಉಂಟಾಗ್ಬೋದು. ಕೆಲವು ಸಂದರ್ಭಗಳಲ್ಲಿ ಇದನ್ನ ಕುಂಡಲಿನಿ ಅಸ್ವಸ್ಥತೆ ಅಂತಾನೂ ಕರೀತಾರೆ. ಹಾಗಂತ ಚಿಂತಿಸಬೇಕಿಲ್ಲ, ಇದಕ್ಕೆ ಪರಿಹಾರವೂ ಇದೆ. ಈ ಶಕ್ತಿಗಳನ್ನ ಸುರಕ್ಷಿತವಾಗಿ ಮತ್ತು ಸಮತೋಲನದಿಂದ ಹೇಗೆ ಬೆಳೆಸ್ಕೊಳ್ಬಹುದು? ಬನ್ನಿ ಆ ದಾರಿಯ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೆ ಪರಿಹಾರ ಇರೋದು ತ್ರಿವಿಧ ಅಭ್ಯಾಸದಲ್ಲಿ. ಪ್ರಾಣಶಕ್ತಿಯನ್ನು ಹೆಚ್ಚಿಸೋಕೆ ಪ್ರಾಣಾಯಾಮ, ನಮ್ಮ ಆಂತರಿಕ ತೇಜಸ್ಸನ್ನು ಬೆಳಗ್ಸೋಕೆ ಮಂತ್ರ ಮತ್ತು ಧ್ಯಾನ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಅಡಿಪಾಯವಾಗಿರೋ ಓಜಸ್ಸನ್ನು ನಿರ್ಮಿಸೋಕೆ ಭಕ್ತಿ ಮತ್ತು ಒಂದು ಪೂರಕವಾದ ಜೀವನಶೈಲಿ. ಇಲ್ಲಿ 2 ದಾರಿಗಳು ತುಂಬಾನೇ ಸ್ಪಷ್ಟವಾಗಿ ಕಾಣ್ತಿವೆ. ಒಂದು ಕಡೆ ಪ್ರಾಣಾಯಾಮ, ಮಂತ್ರ, ಭಕ್ತಿ, ತಾಳ್ಮೆಯಂತಹ ಅಭ್ಯಾಸಗಳು ಒಂದು ಗಿಡಕ್ಕೆ ನೀರು ಹಾಕಿದ ಹಾಗೆ ನಮ್ಮ ಶಕ್ತಿಯನ್ನ ಪೋಷಿಸ್ತವೆ. ಇನ್ನೊಂದು ಕಡೆ ಮಾದಕ ದ್ರವ್ಯಗಳು,
ಕಾಫಿಯಂತಹ ಕೃತಕ ಉತ್ತೇಜಕಗಳು ಮತ್ತು ತಾಳ್ಮೆಯ ಕೊರತೆ ಇವೆಲ್ಲ ಗಿಡವನ್ನು ಒಣಗಿಸಿದ ಹಾಗೆ ನಮ್ಮ ಶಕ್ತಿಯನ್ನ ಬರಿದು ಮಾಡ್ತವೆ. ಆಯ್ಕೆ ನಮ್ಮ ಮುಂದೆಯೇ ಇದೆ. ಅಂತಿಮವಾಗಿ ನಾವು ನೆನಪಿಡಲೇಬೇಕಾದ ಪ್ರಮುಖ ಪಾಠ ಇದು. ಆಧ್ಯಾತ್ಮಿಕ ಪ್ರಗತಿ ಅಂದ್ರೆ ಯಾವುದೋ ಒಂದು ಶಕ್ತಿಯನ್ನ ಬಲವಂತವಾಗಿ ಹೆಚ್ಚಿಸ್ಕೊಳ್ಳೋದಲ್ಲ. ಬದಲಿಗೆ ಪ್ರಾಣ, ತೇಜಸ್ ಮತ್ತು ಓಜಸ್ ಈ ಮೂರನ್ನೂ ಒಟ್ಟಾಗಿ ಸಮಗ್ರವಾಗಿ ಬೆಳೆಸಿದಾಗ ಮಾತ್ರವೇ ಆಧ್ಯಾತ್ಮಿಕ ಬೆಳವಣಿಗೆಗೆ ಒಂದು ಸ್ಥಿರವಾದ, ಭದ್ರವಾದ ಅಡಿಪಾಯ ನಿರ್ಮಾಣವಾಗುತ್ತೆ. ಹಾಗಾಗಿ ನಮ್ಮ ಆಧ್ಯಾತ್ಮಿಕ ಅಭ್ಯಾಸಗಳನ್ನ ನೋಡ್ಕೊಂಡಾಗ ನಾವೆಲ್ಲರೂ ನಮಗೆ ನಾವೇ ಕೇಳ್ಕೊಳ್ಬೇಕಾದ ಒಂದು ಮುಖ್ಯವಾದ ಪ್ರಶ್ನೆ ಇದು. ನಾವು ಕೇವಲ ಕರೆಂಟನ್ನ ಅಂದ್ರೆ ತೇಜಸ್ಸನ್ನ ಜಾಸ್ತಿ ಮಾಡೋಕೆ ಪ್ರಯತ್ನ ಪಡ್ತಿದೀವಾ, ಅಥವಾ ಆ ಶಕ್ತಿಯನ್ನ ಸುರಕ್ಷಿತವಾಗಿ ಹಿಡಿದಿಟ್ಕೊಳ್ಳೋಕೆ ಬೇಕಾದ ಆ ಬಲ್ಬನ್ನ ಅಂದ್ರೆ ಓಜಸ್ಸನ್ನ ಬಲಪಡಿಸ್ತಾ ಇದ್ದೀವಾ? ಈ ಒಂದು ಸಮತೋಲನದ ಬಗ್ಗೆ ನಾವು ಯೋಚಿಸಲೇಬೇಕಿದೆ.